ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಧರ್ಮಸ್ಥಳದಲ್ಲಿ ಆಗಿದೆ ಅಂತ ಹೇಳ್ತಿರುವ ಎಲ್ಲ ಕೃತ್ಯಗಳು ಬಯಲಿಗೆ ಬರಬೇಕು. ಅದು ಬಯಲಿಗೆ ಬರಬೇಕು ಅಂದರೆ SIT ತನಿಖೆ ಮುಂದುವರಿಸಬೇಕು. ಆದರೆ ಅದ್ಯಾಕೋ ಏನೋ ಬಿಜೆಪಿ ನಾಯಕರು ಮಾತ್ರ ಹೇಗಾದ್ರೂ ಮಾಡಿ ಇದಕ್ಕೆ ಕಲ್ಲು ಹಾಕೋಕೆ ನೋಡ್ತಿದ್ದಾರೆ ಅನ್ನೋ ಆರೋಪಗಳು ಕೇಳಿ ಬರ್ತಿವೆ. ಅಷ್ಟಕ್ಕೂ ಈ ತನಿಖೆ ನಡೀತಿರೋದು ಬಿಜೆಪಿ ನಾಯಕರ ವಿರುದ್ಧವಂತೂ ಅಲ್ಲ. ಹಾಗಿದ್ರೂ ಯಾಕೆ ಅವರು ವಿರೋಧ ಮಾಡ್ತಿದ್ದಾರೆ? ಒಂದು ವೇಳೆ ಈ ತನಿಖೆಯಿಂದ ಅವರಿಗೇನಾದ್ರೂ ತೊಂದರೆ ಆಗತ್ತಾ? ಇಂತಹ ಅನೇಕ ಪ್ರಶ್ನೆಗಳು ಇಲ್ಲಿ ಹೇಳ್ತಾವೆ. ಬಿಜೆಪಿ ನಾಯಕರಿಗೆ, ಅದರಲ್ಲೂ ಈ ಧರ್ಮಸ್ಥಳದ ವಿಚಾರವಾಗಿ ಮಾತನಾಡ್ತಿದ್ದಾರಲ್ಲ ನೋಡಿ, ಅವರು ಸ್ವಲ್ಪ ಕಾನೂನು ತಿಳ್ಕೊಂಡು ಮಾತನಾಡಬೇಕು. ಈ ಮಾತನ್ನ ದೊಡ್ಡ ದೊಡ್ಡ ಕಾನೂನು ಪಂಡಿತರು ಹೇಳ್ತಿಲ್ಲ, ಬದಲಿಗೆ ಸಾಮಾನ್ಯ ಜನರು ಹೇಳ್ತಿದ್ದಾರೆ. ಯಾಕೆ ಗೊತ್ತಾ? ಬಿಜೆಪಿ ಪಕ್ಷದ ನಾಯಕರು ನಡೆದುಕೊಳ್ತಿರುವ ರೀತಿ ನೀತಿಯೇ ಆಗಿದೆ ನೋಡಿ. ಮೊದಲನೇದಾಗಿ ಇವರೇನು ಹೇಳ್ತಿದ್ದಾರೆ, ಈ ವಿಚಾರದಲ್ಲಿ ಸರ್ಕಾರ ತಪ್ಪು ಮಾಡಿದೆ, SIT ರಚನೆ ಮಾಡಬಾರ್ದಿತ್ತು ಅಂತ. ಅಲ್ಲದೆ ಕಾಂಗ್ರೆಸ್ ಶಾಸಕರೆಲ್ಲರೂ ಕ್ಷೇತ್ರಕ್ಕೆ ಹೋಗಿ ತಪ್ಪು ಕಾಣಿಕೆ ಕಟ್ಟಿ ಬರಬೇಕು ಅಂತ. ಆದ್ರೆ ಪಾಪ ಇವರಿಗೆ ಗೊತ್ತಿಲ್ಲ ಅನ್ಸುತ್ತೆ, ಸರ್ಕಾರ SIT ರಚನೆ ಮಾಡ್ತಲ್ವಾ, ಆ ಕೂಡಲೇ ಶ್ರೀ ಕ್ಷೇತ್ರದ ಆಡಳಿತ ಮಂಡಳಿಯಿಂದ ಒಂದು ಪತ್ರಿಕಾ ಪ್ರಕಟಣೆ ಹೊರಡಿಸುತ್ತೆ. ನಾವು ಇದನ್ನ ಸ್ವಾಗತ ಮಾಡ್ತೀವಿ, ತನಿಖೆ ಸರಿಯಾದ ಕ್ರಮದಲ್ಲಿ ಆಗ್ಲಿ, ತಪ್ಪಿತಸ್ಥರಿಗೆ ಶಿಕ್ಷೆ ಆಗ್ಲಿ ಅಂತ. ನೋಡಿ, ಆ ಗೌರವಾನ್ವಿತರೇ ಸರ್ಕಾರದ ಕ್ರಮವನ್ನ ಗೌರವಿಸಿರುವಾಗ, ಇದನ್ನ ಸ್ವಾಗತ ಮಾಡಿರುವಾಗ ಬಿಜೆಪಿಯವರಿಗೆ ಏನು ಕಷ್ಟ? ಇಲ್ಲಿ ಇವರನ್ನ ಕೇಳಬೇಕಾಗತ್ತೆ, ಇದರ ಹಿಂದೆ ಏನಾದ್ರೂ ಷಡ್ಯಂತ್ರ ಇದೆ ಅಂತ. ಇಲ್ಲಿ SIT ತನಿಖೆ ರಚನೆ ಮಾಡಿದ್ದನ್ನೇ ತಪ್ಪು ಅಂತಿದ್ದಾರೆ ಬಿಜೆಪಿ ನಾಯಕರು. ಇರ್ಲಿ ಈ ವಿಚಾರ. ಇನ್ನು ನಾವು ಆಗ್ಲೇ ಹೇಳಿದ್ವಿ, ಬಿಜೆಪಿಯವರು ಸ್ವಲ್ಪ ಕಾನೂನು ಅರಿತು ಮಾತನಾಡಬೇಕು ಅಂತ. ಯಾಕಂದ್ರೆ ಇವರು ಮಾತೆತ್ತಿದ್ರೆ ಸಾಕು, ಬುರುಡೆ ಸಿಕ್ಕೇ ಇಲ್ಲ ಅಂತಿದ್ದಾರೆ. ಆದರೆ ಅದೆಷ್ಟೋ ಪ್ರಕರಣಗಳಲ್ಲಿ ಪ್ರತ್ಯಕ್ಷ ಸಾಕ್ಷಿ ಆಧಾರಗಳು ಇಲ್ಲದೇ ಇದ್ರೂ ತಪ್ಪಿತಸ್ಥರಿಗೆ ಶಿಕ್ಷೆ ಆಗತ್ತೆ. ಇದನ್ನ ಇವರು ಅರ್ಥ ಮಾಡ್ಕೋಬೇಕು. ಇನ್ನು ಮತ್ತೊಂದು ವಿಚಾರ ಅಂದ್ರೆ, ಸರ್ಕಾರ ಮಧ್ಯಂತರ ವರದಿಯನ್ನ ನೀಡಬೇಕು ಅಂತ. ಆದ್ರೆ ಒಂದು ಗೊತ್ತಿರಲಿ, ಕ್ರಿಮಿನಲ್ ಪ್ರೊಸೀಜರ್ ಪ್ರಕಾರ ಸರ್ಕಾರ SITಯನ್ನ ಮಧ್ಯಂತರ ವರದಿಯನ್ನ ಕೇಳುವಂತೆಯೇ ಇಲ್ಲ. ಇನ್ನು ವರದಿಯನ್ನ SIT ಸರ್ಕಾರಕ್ಕೆ ಕೊಡಲ್ಲ, ಅದನ್ನ ತನಿಖಾಧಿಕಾರಿಗಳು ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡುತ್ತೆ. ಹೀಗಿರುವಾಗ ಸರ್ಕಾರ ಹೇಗೆ ಮಧ್ಯಂತರ ವರದಿಯನ್ನ ಬಿಜೆಪಿಯವರ ಮುಂದೆ ಇಡುತ್ತೆ ಹೇಳಿ? ಒಂದು ವೇಳೆ ಹೈಕೋರ್ಟ್ ಏನಾದ್ರೂ ನೀವು ಮಧ್ಯಂತರ ವರದಿಯನ್ನ ಸಲ್ಲಿಕೆ ಮಾಡಿ ಅಂದ್ರಷ್ಟೇ SIT ಬೆಳ್ತಂಗಡಿಯ ನ್ಯಾಯಾಲಯಕ್ಕೆ ವರದಿ ಸಬ್ಮಿಟ್ ಮಾಡುತ್ತೆ. ಆದ್ರೆ ಇಷ್ಟು ಸಣ್ಣ ಕಾನೂನಿನ ಅರಿವು ಇವರಿಗಿಲ್ವಾ ಅಂತ ಸಾಮಾನ್ಯ ಜನರು ಕೇಳ್ತಿದ್ದಾರೆ. ಹಾಗಿದ್ರೆ ವರದಿ ಸಲ್ಲಿಕೆ ಆಗೋವರೆಗೂ ಸರ್ಕಾರಕ್ಕೂ ರಿಪೋರ್ಟ್ನಲ್ಲಿ ಏನಿರುತ್ತೆ ಅಂತ ಗೊತ್ತಾಗಲ್ವಾ? ಗೊತ್ತಾಗತ್ತೆ. ಹೇಗಂದ್ರೆ, SIT ಮುಖ್ಯಸ್ಥರು ಗೃಹ ಸಚಿವರಿಗೆ ಒಂದಷ್ಟು ವಿಚಾರಗಳನ್ನು ಹೇಳಬಹುದಷ್ಟೇ, ಅಲ್ಲದೆ ಅದನ್ನ ಸದನದಲ್ಲಿ ನಾಳಿದ್ದು ಮಂಡಿಸುವಂತೆಯೂ ಇಲ್ಲ. ಒಂದು ವೇಳೆ ಈ ರೀತಿ ಮಾಡಿದ್ರೆ ನ್ಯಾಯಾಲಯ ಸರ್ಕಾರಕ್ಕೆ ತಪರಾಕಿ ಕೊಡುತ್ತೆ. ಆದ್ರೆ ಬಿಜೆಪಿ ನಾಯಕರು ನೋಡಿದ್ರೆ ಮಧ್ಯಂತರ ವರದಿ ಕೊಡಿ ಅಂತ ಬಾಯಿ ಬಡ್ಕೋತಿದ್ದಾರೆ. ಇನ್ನು ಹೇಳಬೇಕಂದ್ರೆ, ಆವತ್ತು ದೂರುದಾರ ಬಂದು ದೂರು ಕೊಟ್ಟ ದಿನ ಬಿಜೆಪಿಯವರು ಮಾತೂ ಆಡ್ಲಿಲ್ಲ, ಆತನ ದೂರು ಸರಿ ಇಲ್ಲ ಅಂತಾನೂ ಹೇಳಲಿಲ್ಲ. SIT ರಚಿಸಿದ ಮೊದಲ ದಿನವೂ ಸೈಲೆಂಟ್ ಆಗಿದ್ರು. ತಪ್ಪು ಯಾರೇ ಮಾಡಿದ್ರೂ ಶಿಕ್ಷೆ ಆಗ್ಲಿ ಅನ್ನೋರು ಇದನ್ನ ಯಾಕೆ ತಡೆಯೋಕೆ ಮುಂದಾಗಿದ್ದಾರೆ ಅನ್ನೋದೇ ಪ್ರಶ್ನೆ. ಇನ್ನು ಬಿಜೆಪಿಯವರು ಮತ್ತೊಂದು ಪ್ರಶ್ನೆ ಮಾಡ್ತಾರೆ, SIT ಮುಖ್ಯಸ್ಥರಾಗಿ ಪ್ರಣಬ್ ಮೊಹಂತಿ ಅವರನ್ನೇ ನೇಮಕ ಮಾಡಬೇಕಾಗಿತ್ತು ಅಂತ. ಸರಿ, ಹಾಗಿದ್ರೆ ಎಂಥವರನ್ನ ನೇಮಿಸಬೇಕಾಗಿತ್ತು ಸ್ವಾಮಿ? ಸೌಜನ್ಯ ಕೇಸ್ ಹಳ್ಳ ಹಿಡಿಸಿ ಬಿಟ್ಟನಲ್ಲ ಪುಣ್ಯಾತ್ಮ, PSI ಅಂಥವನನ್ನ ನೇಮಕ ಮಾಡಬೇಕಾಗಿತ್ತ? ಇಲ್ಲ, ಅದಕ್ಕೂ ಹಿಂದೆ ವೇದವಲ್ಲಿ, ಅನನ್ಯ ಭಟ್, ಯಮುನಾ ಮುಂತಾದವರ ಹತ್ಯೆ ಪ್ರಕರಣಗಳನ್ನ ಮುಚ್ಚಿ ಹಾಕಿಬಿಟ್ರಲ್ಲ, ಅಂಥವರನ್ನ ನೇಮಕ ಮಾಡಬೇಕಾಗಿತ್ತ? ಇಲ್ಲಿ ಸೌಜನ್ಯ ಪ್ರಕರಣವನ್ನೇ ತೆಗೆದುಕೊಳ್ಳೋಣ. ಅವತ್ತು ಇವರದ್ದೇ ಸರ್ಕಾರವಿತ್ತು. ಸೌಜನ್ಯಾಳ ಸಮುದಾಯದವರಾದ ಸದಾನಂದ ಗೌಡರು ಮುಖ್ಯಮಂತ್ರಿಯಾಗಿದ್ರು, ಅದೇ ಸಮುದಾಯದ ಅಶೋಕ್ ಗೃಹ ಮಂತ್ರಿಯಾಗಿದ್ರು. ಆಗ ಅದ್ಯಾವ ನ್ಯಾಯ ದೊರಕಿಸಿಕೊಟ್ರು? ಇವತ್ತು ಅದ್ಯಾವ ನೈತಿಕತೆಯಿಂದ ಮಾತನಾಡ್ತಿದ್ದಾರೆ ಅನ್ನೋದೇ ಗೊತ್ತಾಗ್ತಿಲ್ಲ. ಈ ವಿಚಾರದಲ್ಲಿ ಬಿಜೆಪಿ ನಾಯಕರು ತಮ್ಮ ಘನತೆಯನ್ನ ತಾವೇ ಕಳೆದುಕೊಳ್ತಿದ್ದಾರಂತೆ. ಈ ಮಾತನ್ನ ನಾವಲ್ಲ, ಪಕ್ಷದ ಕಾರ್ಯಕರ್ತರೇ ಹೇಳ್ತಿದ್ದಾರೆ. ಮತ್ತೊಂದು ವಿಚಾರ ಅಂದ್ರೆ, ಅದ್ಯಾಕೋ ಏನೋ ದೂರುದಾರ ತೋರಿಸಿದ ಕಡೆ ಅಗೆದ್ರೆ ಬಿಜೆಪಿ ನಾಯಕರು ಏನು ಹೇಳ್ತಾ ಇದ್ದಾರೆ, ದೇವಸ್ಥಾನದ ಸುತ್ತಮುತ್ತಲೂ ಅಗೆದು ಅಪವಿತ್ರಗೊಳಿಸ್ತಿದ್ದಾರೆ ಅಂತ. ಆದ್ರೆ ಇದು ಅಪವಿತ್ರ ಆಗ್ತಿದೆಯೋ ಇಲ್ಲ ಇವರಿಗೆ ಭಯ ಆಗ್ತಿದೆಯೋ ಗೊತ್ತಿಲ್ಲ. ಒಂದು ವೇಳೆ ಇಲ್ಲಿ ಸಮಾಧಿ ಅಗೆದ್ರೆ ಏನಾದ್ರೂ ಸಿಕ್ಕಿದ್ರೆ ನಮ್ಮ ಸರ್ಕಾರ ಇದ್ದಾಗ ನಡೆದಿರುವ ಪ್ರಕರಣಗಳು ಆಚೆ ಬರಬಹುದು ಅನ್ನೋ ಆತಂಕ ಇವರದ್ದಾಗಿರಬಹುದು. ಇದರಿಂದಲೇ ಬಿಜೆಪಿ ನಾಯಕರು ಸಮಾಧಿ ಅಗೆಯಲು ವಿರೋಧ ಮಾಡ್ತಿದ್ದಾರಾ ಅನ್ನೋ ಪ್ರಶ್ನೆ ಎದ್ದಿದೆ. ಇನ್ನು ಹೇಳಬೇಕಂದ್ರೆ, ಇಲ್ಲಿ ಹೆಚ್ಚು ಸಮಾಧಿ ಅಗೆದಷ್ಟು ಒಳ್ಳೆಯತೆ. ಅದು ಹೇಗೆ ಅಂತೀರಾ? ಇನ್ನು ಸರ್ಕಾರ ಹಾಗೂ SIT ಜನರಿಗೆ ಇರುವ ಅನುಮಾನಗಳನ್ನ ತೊಡೆದು ಹಾಕಲು ಮುಂದಾಗಿದೆ. ಒಂದು ವೇಳೆ ಏನೂ ಸಿಗದೇ ಇದ್ರೆ ಅದು ಅಂಥದ್ದೇನೂ ನಡೆದಿಲ್ಲ ಅನ್ನೋದು ಸಾಬೀತಾಗತ್ತೆ ಅಲ್ವಾ? ಇದಕ್ಕೆ ಇವರು ಬೆಂಬಲ ನೀಡಬೇಕು ತಾನೆ.
ಆದರೆ ಅದನ್ನ ಬಿಟ್ಟು ಇವರು ಸಮಾಧಿ ಅಗೆಯೋದಕ್ಕೆ ವಿರೋಧ ಮಾಡ್ತಿರೋದನ್ನ ನೋಡಿದ್ರೆ ಸಾಕಷ್ಟು ಅನುಮಾನ ಮೂಡುತ್ತೆ. ಇನ್ನು 13ನೆಯ ಪಾಯಿಂಟ್ನಲ್ಲಿ ಬಹಳಷ್ಟು ಶವಗಳನ್ನು ಹೂತು ಹಾಕಿದ್ದೆ ಅಂತ ದೂರುದಾರ ಹೇಳಿದ್ದ. ಆದರೆ ಅದರಲ್ಲಿ ಏನು ಸಿಗದೆ ಹೋಗಿದ್ರಿಂದ ಆತ ಬುರುಡೆ ಬಿಡ್ತಾನೆ, ಆತನನ್ನ ಅರೆಸ್ಟ್ ಮಾಡಿ ವಿಚಾರಣೆ ಮಾಡಿ ಅಂತ ಇವರು ಕೂಗು ಎಬ್ಬಿಸ್ತಿದ್ದಾರೆ. ಆದರೆ ಬಿಜೆಪಿ ನಾಯಕರು ಒಂದನ್ನ ಅರ್ಥ ಮಾಡ್ಕೋಬೇಕು. ಈ ದೂರುದಾರ ಧರ್ಮಸ್ಥಳವನ್ನ ತೊರೆದು ಎಷ್ಟು ವರ್ಷ ಆಗಿದೆ, ಇಷ್ಟು ವರ್ಷಗಳ ನಂತರ ಬಂದು ಹುಡುಕೋದು ಅಂದ್ರೆ ಸುಲಭದ ಮಾತಲ್ಲ ಅಂತ. ಇದರಿಂದ ಒಂದೆರಡು ಆಚೆ ಈಚೆ ಆಗಬಹುದು ಅನ್ನೋದು ಕೂಡ ಅರ್ಥ ಆಗ್ತಿಲ್ಲ ಅಂದ್ರೆ ಹೇಗೆ ಅಲ್ವಾ? ಹಾಗಿದ್ರೆ ಇವರು ಒಂದು ಕೆಲಸವನ್ನ ಮಾಡಬಹುದು. ಅದೇನಂದ್ರೆ, ಭೀಮಾ ಹೂತಿಟ್ಟ ಕಡೆ ಅಸ್ಥಿಪಂಜರ ಸಿಗ್ಲಿಲ್ವಾ ಬಿಟ್ಟಾಕಿ, ಆ ಗ್ರಾಮ ಪಂಚಾಯತ್ನವರು ಹೂತು ಹಾಕಿದೀವಿ ಅಂತ ಹೇಳ್ತಿದಾರಲ್ಲ, ಅಲ್ಲಿಗೆ ಅವರನ್ನ ಕರ್ಕೊಂಡು ಬರ್ಲಿ, ಶವ ಹುಡುಕಿಸ್ಲಿ ಅಲ್ವಾ? ಈ ವಿಚಾರ ಇರ್ಲಿ. ಶಾಸಕ SR ವಿಶ್ವನಾಥ್ ಧರ್ಮಸ್ಥಳಕ್ಕೆ ಜಾಥಾ ಹೋಗಿದ್ದಾರೆ. ಆದ್ರೆ ಈ ವೇಳೆ ಇವರೊಂದು ಕರೆ ಕೊಡ್ತಾರೆ. ನೀವು ದಮ್ಮು ಗಿಮ್ಮು ಹೊಡಿಬೇಕು ಅಂದ್ರೆ ಇಲ್ಲೇ ಹೊಡ್ಕೊಂಡ್ಬಿಡಿ, ಯಾವ ಟಿವಿಯವರು ಯೂಟ್ಯೂಬ್ನವರಿಗೂ ಸಿಗ್ಬೇಡಿ ಅಂತ ಹೇಳ್ತಾರೆ. ಅಲ್ಲದೆ ನಮ್ಮ ಧ್ವಜ ಇರೋ ಗಾಡಿಗಳು ಅನಪೇಕ್ಷಿತ ಜಾಗಗಳಲ್ಲಿ ನಿಲ್ಲೋದು ಬೇಡ, ಏನೇ ಚಟ ಇದ್ರೂ 2 ದಿನ ಬಿಟ್ಟುಬಿಡಿ, ಅದೇನೋ ಓದ್ತಾರಲ್ಲ ಅದನ್ನ ಮಾಡಬೇಡಿ ಅಂದಿದ್ದಾರೆ. ಅಂದ್ರೆ ನೀವು ನಿಜಕ್ಕೂ ಎಂತಹ ಭಕ್ತರು ಜಾಥಾದಲ್ಲಿ ಇದ್ದಾರೆ ಅನ್ನೋದನ್ನ ರಾಜ್ಯದ ಜನರು ನೋಡಬೇಕಷ್ಟೇ. ಇನ್ನು ಬಿಜೆಪಿ ನಾಯಕರು ಮುಖ್ಯಮಂತ್ರಿ ವಿರುದ್ಧ ಹರಿಹಾಯೋದನ್ನ ಮುಂದುವರೆಸಿದ್ದಾರೆ. ಕಾಂಗ್ರೆಸ್ ಪಕ್ಷ ಕಮ್ಯುನಿಸ್ಟ್ ಪಕ್ಷವಾಗಿದೆ. ಧಾರ್ಮಿಕ ಸ್ಥಳ ಧರ್ಮಸ್ಥಳದ ವಿಚಾರದಲ್ಲಿ ಕಮ್ಯುನಿಸ್ಟ್ ಚಿಂತನೆಗಳನ್ನ ಬಿತ್ತಲಾಗ್ತಾ ಇದೆ. ಅನಾಮಿಕ ವ್ಯಕ್ತಿಯ ಮಾತು ಕೇಳಿ ಧರ್ಮಸ್ಥಳದಲ್ಲಿ ಎಲ್ಲೆಂದರಲ್ಲಿ ಅಗೆದು ಜನರ ಧಾರ್ಮಿಕ ಭಾವನೆಗೆ ಧಕ್ಕೆ ಉಂಟು ಮಾಡುತ್ತಿರುವ ಸಿಎಂ ಸಿದ್ದರಾಮಯ್ಯ ರಾಜ್ಯದ ಜನತೆಯ ಕ್ಷಮೆ ಕೇಳಿ ರಾಜೀನಾಮೆಯನ್ನ ನೀಡಬೇಕು ಅಂತಿದ್ದಾರೆ. ಅಲ್ಲದೆ ಧರ್ಮಸ್ಥಳ ಒಂದು ಪವಿತ್ರ ಧಾರ್ಮಿಕ ಸ್ಥಳ. ಇಲ್ಲಿ ರಾಜ್ಯದ ಜನರು ಶ್ರೀ ಮಂಜುನಾಥನ ಕೃಪೆಗೆ ಪಾತ್ರರಾಗಿ ಭಕ್ತಿಯಿಂದ ದರ್ಶನ ಪಡಿತಾರೆ. ಆದರೆ ಕಾಂಗ್ರೆಸ್ನವರು ಧಾರ್ಮಿಕ ಸ್ಥಳದ ವಿಚಾರದಲ್ಲಿ ತಪ್ಪು ಕಲ್ಪನೆ ಮತ್ತು ಅಪವಾದವನ್ನು ಹೊರಿಸುತ್ತಿದ್ದಾರೆ. ಇದೇ ಗುಂಪು ಶಬರಿಮಲೆಯಲ್ಲೂ ಅಪಪ್ರಚಾರದ ಕೆಲಸವನ್ನ ಮಾಡಿತ್ತು. ಅಲ್ಲಿ ಏನೂ ಪ್ರಯೋಜನವಾಗಲಿಲ್ಲ, ಇನ್ನಷ್ಟು ಭಕ್ತರು ಹೆಚ್ಚಾದರಷ್ಟೇ. ಇದರಿಂದ ಅದೇ ಗುಂಪು ಧರ್ಮಸ್ಥಳದ ವಿರೋಧವಾಗಿ ಕೂಡ ಕಾರ್ಯ ಚಟುವಟಿಕೆ ಮಾಡ್ತಿದೆ ಅನ್ನೋದು ಬಿಜೆಪಿ ನಾಯಕರ ವಾದ. ಇದೆಲ್ಲ ಏನೇ ಇರಲಿ, ಆರೋಪ ಪ್ರತ್ಯಾರೋಪಗಳು ಇದ್ದದ್ದೇ. ಆದರೆ ಇಲ್ಲಿ ಬಿಜೆಪಿಗರಿಗೆ ಒಂದು ವಿಷಯ ಯಾಕೋ ಅರ್ಥವಾಗ್ತಿಲ್ಲ ಅನ್ನೋದು ಜನರ ವಾದ. ಅದೇನಂದ್ರೆ, ಇಲ್ಲಿ ಹೋರಾಟಗಾರರೇ ಇರಲಿ ಮತ್ಯಾರೇ ಇರಲಿ, ಅವರು ಒತ್ತಾಯ ಮಾಡ್ತಾ ಇರೋದು ಏನಂದ್ರೆ, ಈ ಕ್ಷೇತ್ರದಲ್ಲಿ ಏನಾಗಿದೆ, ಯಾವ ಸಾಕ್ಷಿ ಇಟ್ಕೊಂಡು ತನಿಖೆಯನ್ನ ನಡೆಸ್ತಿದ್ದಾರೋ ಅದು ನಿಷ್ಪಕ್ಷಪಾತವಾಗಿ ನಡೆಯಲಿ, ಹಾಗೆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲಿ ಅಂತ. ಇದನ್ನ ಒತ್ತಾಯ ಮಾಡಿದ್ರೆ ಕ್ಷೇತ್ರ ಹೇಗೆ ಅಪವಿತ್ರ ಆಗೋಗತ್ತೆ? ಬಿಜೆಪಿಯವರು ಯಾಕೆ ಹೀಗೆ ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗ್ತಿಲ್ಲ. ಅದೇನೇ ಆಗಲಿ, ರಾಜ್ಯದ ಜನರ ಉದ್ದೇಶ ಒಂದೇ. ಅದು ಏನಂದ್ರೆ, ಧರ್ಮಸ್ಥಳದಲ್ಲಿ ನಡೆದಿದೆ ಎನ್ನಲಾಗ್ತಿರುವ ಕೃತ್ಯಗಳ ಬಗ್ಗೆ ತನಿಖೆ ನಡೆಯಬೇಕು. ಈ ತನಿಖೆ ಪಾರದರ್ಶಕವಾಗಿ ಇರಬೇಕು. ಇದರ ಹಿಂದೆ ಯಾರೇ ಇದ್ರೂ, ಅವರೆಷ್ಟೇ ಪ್ರಭಾವಿಗಳು ಆಗಿದ್ರೂ ಸರಿ, ಅವರನ್ನ ಬಿಡಬಾರದು, ಶಿಕ್ಷೆಗೆ ಒಳಪಡಿಸಬೇಕು ಅನ್ನೋದು. ಇಂತಹ ಕೆಲಸಕ್ಕೆ ವಿರೋಧ ಪಕ್ಷ ಬಿಜೆಪಿ ಆಡಳಿತ ಪಕ್ಷದ ಜೊತೆಗೆ ಕೈ ಜೋಡಿಸಬೇಕು. ನೊಂದ ಸಂತ್ರಸ್ತರ ಕಣ್ಣೀರು ಒರೆಸುವ ಕೆಲಸವನ್ನ ಮಾಡಬೇಕು ಅನ್ನೋದು ಈ ರಾಜ್ಯದ ಕೋಟ್ಯಾಂತರ ಜನರ ಒತ್ತಾಯ.